ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವನಾಮಕ್ಕೆ ಮಹಿಮುಂಟಾಗಲಿ. ಇವಳಿನ ಜಾವದಲ್ಲಿ ದೇವಜನರೇ ಒಂದು ವಾಕ್ಯನ ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನ ಹೇಳುತ್ತೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಿಂದಲೂ ನಾನು ನಿಮಗೆ ಕೊಡುವುದಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಶಾಂತಿಯನ್ನು ಬಿಟ್ಟು ಹೋಗ್ತೇನೆ, ನನ್ನ ಒಳಗಡೆ ಇರೋ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಒಳಗಡೆ ಇರೋ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ. ಹಲ್ಲೆಲೂಯಾ. ದೇವ ಮಕ್ಕಳೇ, ಈ ಲೋಕದಲ್ಲಿ ನಾವು ನೋಡುವಾಗ ಎಷ್ಟೋ ಮನುಷ್ಯರಿಗೆ ಶಾಂತಿ ಇಲ್ಲ, ಎಷ್ಟೋ ಕುಟುಂಬಗಳಲ್ಲಿ ಶಾಂತಿ ಇಲ್ಲ, ಎಷ್ಟೋ ಸ್ಥಳಗಳಲ್ಲಿ ಶಾಂತಿನೇ ಇಲ್ಲ. ಎಲ್ಲಿ ನೋಡಿದ್ರೂ ಇವತ್ತು ಕೋಲು ಗಲಭೆಗಳು, ಜಗಳ, ಯುದ್ಧಗಳು, ಶಾಂತಿ ಇಲ್ಲ, ಸಮಾಧಾನ ಇಲ್ಲ ಅಂತ ತುಂಬಾ ದೊಡ್ಡ ಸ್ಥಿತಿಗಳಾಗ್ಬಿಟ್ಟಿದೆ. ಆದರೆ ಯೇಸು ಹೇಳ್ತಾ ಇದ್ದಾರೆ, ಶಾಂತಿಯನ್ನು ನಾನು ಬಿಟ್ಟು ಹೋಗ್ತೀನಿ, ನನ್ನ ಒಳಗಿರುವಂಥ ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ. ದೇವರು ಕೊಡುವ ಶಾಂತಿ, ಸಮಾಧಾನ ಈ ಲೋಕ ಕೊಡಲಾರದು. ಅದಕ್ಕೆ ಯೇಸು ಹೇಳ್ತಾರೆ, ಲೋಕ ಕೊಡಲಾರದ ಶಾಂತಿಯನ್ನು, ಸಮಾಧಾನವನ್ನು ನಾನು ನಿಮಗೆ ಕೊಡ್ತೀನಿ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಅನೇಕರಿಗೆ ಸಮಾಧಾನ ಇಲ್ದಿರ ಇರ್ಬೋದು, ಶಾಂತಿ ಇಲ್ದಿರ ಇರ್ಬೋದು, ಅನೇಕರ ಜೀವಿತದಲ್ಲಿ ನೆಮ್ಮದಿ ಇಲ್ದಿರ ಇರ್ಬೋದು, ಸಂತೋಷ ಇಲ್ಲದೆ ಇರ್ಬೋದು. ಆದರೆ ಚಿಂತೆ ಮಾಡಬೇಡ್ರಿ, ಯೇಸು ಹೇಳ್ತಾರೆ, ನಾನು ನಿಮಗೆ ಶಾಂತಿ ಕೊಡುತ್ತೇನೆ, ನಾನು ನಿಮಗೆ ಸಮಾಧಾನ ಕೊಡುತ್ತೇನೆ, ನಾನು ನಿಮಗೆ ನೆಮ್ಮದಿ ಕೊಡುತ್ತೇನೆ ಅಂತ ಇದೆ. ಈ ಲೋಕ ಕೊಡುವ ಶಾಂತಿ, ಸಮಾಧಾನ ನೋಡ್ರಿ, ಒಬ್ಬ ಮನುಷ್ಯ ಫಿಲಮ್ ನೋಡುವಾಗೆ ಆ ಫಿಲಮ್ ನೋಡೋವರೆಗೂ ಮಾತ್ರ ಅವನಿಗೆ ಖುಷಿ ಇರುತ್ತೆ. ಒಬ್ಬರು ಡ್ರಿಂಕ್ಸ್ ಮಾಡ್ತಾರೆ, ಆ ಒಂದು ಡ್ರಿಂಕ್ಸ್ ಮಾಡೋಗೆ ಆ ಒಂದು ಮತ್ತಿರೋವರೆಗೂ ಮಾತ್ರ ಅವ್ರಿಗೆ ಏನೋ ಒಂಥರ ಖುಷಿ ಇರುತ್ತೆ. ಮತ್ತು ಎಲ್ಲೋ ಒಂದು ಪಾರ್ಟಿ, ಒಂದು ಫಂಕ್ಷನ್ನು ಎಲ್ಲೋ ಹೋಗುವಾಗ 1 ಅವರ್ 2 ಅವರು ಆ ಥರ ಕುಡಿದು ಮೂಜು ಮಸ್ತಿಗಳಲ್ಲಿ ಜನಗಳು ಸಂತೋಷವಾಗಿರ್ತಾರೆ. ಆದರೆ ಆ ಸಂತೋಷ, ಸಮಾಧಾನ ಎಲ್ಲ ಅವ್ರಿಗೆ ಶಾಶ್ವತವಾಗಿ ನಿರಂತರವಾಗಿ ಇರೋದಿಲ್ಲ. ಅದೆಲ್ಲ ಒಂದು 2 ಅವರ್ 3 ಅವರ್ ಅಷ್ಟೇ. ಮನುಷ್ಯನಿಗೆ ಎಷ್ಟೇ ಹಣ ಇದ್ದರೂ ಸಮಾಧಾನ ಇರಲ್ಲ, ಎಷ್ಟೇ ಐಶ್ವರ್ಯ ಇದ್ದರೂ ಸಮಾಧಾನ ಇರಲ್ಲ, ಎಷ್ಟೇ ಆಡಂಬರಗಳಿದ್ರೂ ಸಮಾಧಾನ ಇರಲ್ಲ. ಕಾರಣ, ಸಮಾಧಾನ ಅದರಲ್ಲಿ ಇರಲ್ಲ, ಶಾಂತಿ ಅದರಲ್ಲಿ ಇರಲ್ಲ. ಹಣದಲ್ಲೋ, ಐಶ್ವರ್ಯದಲ್ಲೋ, ತಿನ್ನೋದ್ರದಲ್ಲೋ, ಕುಡಿಯೋದ್ರದಲ್ಲೋ, ಮನುಷ್ಯನಲ್ಲೋ, ಲೋಕದ ಯಾವ ಭಾಗದಲ್ಲಿ ಶಾಂತಿ ಅವುಗಳಿಂದ ಸಿಕ್ಕಲು ಸಾಧ್ಯವಿಲ್ಲ. ನಿಜವಾದ ಶಾಂತಿ, ಸಮಾಧಾನ ಅದು ಯೇಸು ಕ್ರಿಸ್ತನ ಒಳಗಿಂದ ಬರುವಂಥ ಒಂದು ಆಶೀರ್ವಾದಕರವಾದ ಒಂದು ಬುಗ್ಗೆಯಾಗಿರುತ್ತೆ. ಹಾಗಾಗಿ ಯೇಸು ಸ್ವಾಮಿ ಬಳಿಗೆ ಬರೋರು ಎಲ್ಲರಿಗೂ ಯೇಸು ಸಮಾಧಾನ ಕೊಡಲು ಶಕ್ತನಾಗಿದ್ದಾನೆ, ಶಾಂತಿ ಕೊಡಲು ಶಕ್ತನಾಗಿದ್ದಾನೆ. ಇವತ್ತು ಅನೇಕರು ನೀವು ಸಮಾಧಾನ ಇದ್ದೀರಲ್ವಾ, ಚಿಂತೆಗಳು ಮಾಡ್ತೀರಲ್ವಾ, ವೇದನೆ ಪಡ್ತೀರಲ್ವಾ, ಕಷ್ಟಪಡ್ತೀರಲ್ವಾ, ನೆಮ್ಮದಿ ಇಲ್ಲಲ್ವಾ, ಎಲ್ಲ ಕಡೆ ಹೋಗ್ತಿರಲ್ವಾ, ಎಲ್ಲಿ ಹೋದರೂ ಸಮಾಧಾನ ಇಲ್ಲ. ಸಮಾಧಾನ, ಶಾಂತಿ ಹಣದ ಮೂಲಕವಾಗಿ ಗಳಿಸೋಕ್ಕಾಗಲ್ಲ, ಐಶ್ವರ್ಯಗಳ ಮೂಲಕವಾಗಿ ಗಳಿಸೋಕ್ಕಾಗಲ್ಲ. ಯಾವ ಮನುಷ್ಯನ ಮೂಲಕವಾಗಿ ಸಮಾಧಾನ, ಶಾಂತಿಗಳನ್ನ ಗಳಿಸಲು ಸಾಧ್ಯವಿಲ್ಲ. ಇಡೀ ಜಗತ್ತಿಗೆ, ಇಡೀ ಜನಾಂಗಗಳಿಗೆ ನಿತ್ಯ ಸಮಾಧಾನ, ಶಾಂತಿ ಕೊಡಬೇಕಾದ ದೇವರು ಒಬ್ಬ ಮಾತ್ರ. ಆತನು ಯಾರಾದರೆ ಕರ್ತನಾದ ಯೇಸು ಕ್ರಿಸ್ತನು. ಹಾಗಾಗಿ ಯೇಸು ಹೇಳ್ತಾರೆ, 2 ಕೈಗಳನ್ನ ಚಾಚಿ ಯೇಸು ಹೇಳ್ತಾರೆ, ಎಳೆ ಕಷ್ಟಪಡುವವರೇ, ಹೊರೆ ಹೊರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತಾರೆ. ಹೌದು, ಯೇಸು ಸ್ವಾಮಿ ವಿಶ್ರಾಂತಿ, ನಮ್ಮ ಹೃದಯಗಳಿಗೆ ವಿಶ್ರಾಂತಿ ಕೊಡ್ತಾನೆ, ನಮ್ಮ ಹೃದಯಗಳಿಗೆ ಸಮಾಧಾನ ಕೊಡ್ತಾನೆ, ನಮ್ಮ ಹೃದಯಗಳಿಗೆ ಶಾಂತಿ ಕೊಡ್ತಾನೆ. ಹೀಗಾಗಿ ಸಮಾಧಾನ ಇಲ್ಲ ಅಂದರೆ ದುಃಖ ಪಡಬೇಡ್ರಿ, ಶಾಂತಿ ಇಲ್ಲ ಅಂದ್ಬಿಟ್ಟು ದುಃಖ ಪಡಬೇಡ್ರಿ, ಅಯ್ಯೋ ನೆಮ್ಮದಿನೇ ಇಲ್ವೇ ನನ್ನ ಜೀವನದಲ್ಲಿ, ಕುಟುಂಬದಲ್ಲಿ ಅಂದ್ಬಿಟ್ಟು ಬಾಧೆ ಪಡ್ಕೊಳ್ಬೇಡ್ರಿ. ಯೇಸು ಸ್ವಾಮಿ ನೀವು ಕರೆದ್ರೆ ಏಸಪ್ಪ ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಯೇಸುವೇ, ನಾನು ನಿನ್ನ ನಂಬ್ತೀನಿ, ನನಗೆ ಸಮಾಧಾನ ಕೊಡ್ರಿ. ಯೇಸುವೇ, ನಾನು ನಿನ್ನ ನಂಬ್ತೀನಿ, ನನಗೆ ಶಾಂತಿ ಕೊಡ್ರಿ. ಯೇಸುವೇ, ನನಗೆ ನೆಮ್ಮದಿ ಕೊಡ್ರಿ ಎಂದು ನೀವು ಯಾರು ಬೇಕಾದರೂ ಕೇಳ್ರಿ. ಯೇಸು ಉಚಿತವಾಗಿ ಸಮಾಧಾನ ಕೊಡ್ತಾನೆ, ಯೇಸು ಉಚಿತವಾಗಿ ನೆಮ್ಮದಿ ಕೊಡ್ತಾನೆ. ನಿಮ್ಮ ಬಳಿಯಲ್ಲಿ ಅವರ ಹಣ, ಕಾಸು, ಐಶ್ವರ್ಯ ಅವ್ರು ಯಾವುದನ್ನು ಕೇಳೋದಿಲ್ಲ. ಅವರು ನಿಮ್ಮನ್ನು ಬೆಟ್ಟಕ್ಕೆ ಬನ್ನಿರಿ, ಸಮುದ್ರಕ್ಕೆ ಬನ್ನಿರಿ, ಆತನು ಎಲ್ಲ ರೀತಿಯಾದ ಸ್ಥಳಗಳಿಗೆ ನೀವು ನಡೆದು ನನ್ನ ಬಳಿಗೆ ಬಂದರೆ ಮಾತ್ರ ನಾನು ನಿಮಗೆ ಶಾಂತಿ ಕೊಡ್ತೀನಿ ಎಂದು ಯೇಸು ಎಲ್ಲಿ ಯಾರಿಗೂ ಹೇಳಲೇ ಇಲ್ಲ. ನೀವಿರೋ ಸ್ಥಳದಲ್ಲಿ ಯೇಸುವೇ ಎಂದು ಕೂಗಿದ್ರೆ, ಆ ನಿಂತಿರೋ ಜಾಗದಲ್ಲಿ, ನಿಂತಿರೋಂಥ ಸ್ಥಳಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ಕೆಲಸ ಮಾಡೋ ಸ್ಥಳದಲ್ಲಿ, ನೀವು ರೋಡು, ರಸ್ತೆ, ಬೀದಿ, ಮರ ಕೆಳಗಡೆ ಎಲ್ಲೇ ಬೇಕಾದರೂ, ಅದು ಆಸ್ಪತ್ರೆ ಆಗಿರ್ಬೋದು, ಕೋರ್ಟ್ ಆಗಿರ್ಬೋದು, ಸ್ಟೇಷನ್ಗಳಾಗಿರ್ಬೋದು, ಅದು ಒಂದು ವೇಳೆ ಕಂಪ್ನಿಗಳಾಗಿರ್ಬೋದು, ಅದು ಒಂದು ವೇಳೆ ಮನೆಗಳಾಗಿರ್ಬೋದು, ಅದು ನೀವು ಯಾವ ಸ್ಥಳದಲ್ಲಿ ಇರ್ತೀರೋ ಅದೇ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿ, ಏಸಪ್ಪ ಶಾಂತಿ ಕೊಡ್ರಿ, ಸಮಾಧಾನ ಕೊಡ್ರಿ, ನಾನು ನಿನ್ನ ನಂಬ್ತೀನಿ, ನನಗೆ ಸಹಾಯ ಮಾಡ್ರಿ ಎಂದು ನೀವು ನಿಂತಿರೋ ಜಾಗದಲ್ಲಿ ಯೇಸುನ ನೀವು ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ ನೋಡ್ರಿ. ಯೇಸು ನಿಮಗೆ ದೊಡ್ಡ ಸಮಾಧಾನ, ನಿಮ್ಮ ಹೃದಯ ತುಂಬಿ ತುಳುಕು ಹೋಗುವಷ್ಟು ಸಮಾಧಾನ ದೇವರು ನಿಮ್ಗೆ ಕೊಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವ ಮಕ್ಕಳ, ದೇವ್ರ ವಾಕ್ಯ ಹೇಳುತ್ತೆ, ನನ್ನಲ್ಲಿರುವ ಶಾಂತಿಯನ್ನು
ನಾನು ನಿಮಗೆ ಕೊಡುತ್ತೇನೆ. ಒಂದು ಕಾಲದಲ್ಲಿ ನನಗೂ ಸಹ ಸಮಾಧಾನ ಇರಲಿಲ್ಲ, ಶಾಂತಿ ಇರಲಿಲ್ಲ. ಹಾಗಾಗಿ ನಾನು ಒಂದು ಕಾಲದಲ್ಲಿ ಯೇಸು ಸ್ವಾಮಿನ ಅರಿಯದೆ ಜೀವಿಸಿಕೊಂಡಿದ್ದಂಥ ದಿನಗಳಲ್ಲಿ ನಾನು ನೆಮ್ಮದಿ ಬೇಕು, ಸಮಾಧಾನ ಬೇಕೆಂದು ಎಷ್ಟೋ ಸ್ಥಳಗಳನ್ನು ಹುಡುಕಿ ನಾವು ಹೋದೆ. ಆದರೆ ಎಲ್ಲಿ ಪ್ರಯೋಜನ ಆಗಲಿಲ್ಲ. ಕಡೆದಾಗಿ ಯೇಸುವಿನ ಬಳಿಗೆ ಹೋದ್ಮೇಲೆ ನನ್ನ ಹೃದಯಕ್ಕೆ ಸಮಾಧಾನ ಬಂತು, ಶಾಂತಿ ಬಂತು. ಅಂದು ಮೊದಲುಗೊಂಡು ಇಂದಿನ ತನಕ ನನಗೆ ತುಂಬಾ ಶಾಂತಿ ಇದೆ, ಸಮಾಧಾನ ಇದೆ. ನನಗೆ ಯೇಸು ಕೊಟ್ಟರು. ಆ ರೀತಿಯಾಗಿ ಯೇಸು ನಿಮಗೆ ಎಲ್ಲರಿಗೂ ಕೊಡ್ತಾರೆ. ಮಕ್ಕಳೇ, ನೀವು ಯೇಸು ಸ್ವಾಮಿನ ಪ್ರೀತಿ ಮಾಡಿರಿ, ಯೇಸು ಸ್ವಾಮಿನ ನಂಬ್ರಿ, ಪ್ರಾರ್ಥನೆ ಮಾಡಿರಿ, ಬೈಬಲ್ ಓದ್ರಿ. ನೀವು ಅದನ್ನೆಲ್ಲ ಮಾಡಿ ನೋಡ್ರಿ. ಆಟೋಮೆಟಿಕ್ಕಾಗಿ ಯೇಸು ನಿಮಗೆ ಸಮಾಧಾನ ಕೊಡೋದನ್ನು ನೀವು ನೋಡ್ತೀರಾ. ಯೇಸು ಸಮಾಧಾನ ಪ್ರಭು, ಯೇಸು ಸಮಾಧಾನ ಪ್ರಭು, ನಿತ್ಯನಾದ ದೇವರು, ಪರಾಕ್ರಮಿಯುಳ್ಳ ದೇವರು, ಆತನ ಮಹಾಶಕ್ತಿಶಾಲಿಯಾಗಿರೋ ದೇವರು. ನಿಮ್ಮೆಲ್ಲರಿಗಾಗಿ ಯೇಸು ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ಯೇಸು ಸತ್ರು 3ನೇ ದಿನ ಜೀವದಿಂದ ಎದ್ದು ಬಂದಿದ್ದಾರೆ. ಇವತ್ತು ಈ ಲೋಕದಲ್ಲಿ ಯೇಸು ನಮ್ಮೆಲ್ಲರ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾನೆ. ಆತನ ಜೀವಂತವಾಗಿರುವ ದೇವರು. ಆತನು ಮಾತನಾಡ್ತಾನೆ, ಕಣ್ಣೀರನ್ನ ಒರೆಸ್ತಾನೆ, ದುಃಖಗಳನ್ನ ಸಂತೋಷವಾಗಿ ಮಾರ್ಪಡಿಸ್ತಾನೆ. ನಮ್ಮ ಎಲ್ಲ ರೀತಿಯಾದ ಕಹಿ ಜೀವಿತಗಳನ್ನ ಬದಲಾಯಿಸಿ ನಮ್ಮ ಜೀವಿತಗಳು ಸಿಹಿಯಾಗಿ, ಸಂತೋಷವಾಗಿ, ಸಮಾಧಾನವಾಗಿರುವಾಗೆ, ಸಂಭ್ರಮದಿಂದ ತುಂಬಿರುವಾಗೆ ಮಾಡಲು ಯೇಸು ಸ್ವಾಮಿ ಮಹಾ ಸರ್ವಶಕ್ತಿಯುಳ್ಳ ದೇವರಾಗಿದ್ದಾನೆ. ಹಾಗಾಗಿ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರೇ, ಯೇಸು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ಏಸಪ್ಪ, ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಯಾರಾದರೂ ಸ್ವಾಮಿ ಎಲ್ಲರನ್ನ ಆಶೀರ್ವದಿಸ್ರಿ. ಸಮಾಧಾನ ಇಲ್ಲದವ್ರಿಗೆ ಸಮಾಧಾನ ಕೊಡ್ರಿ, ಶಾಂತಿ ಇಲ್ಲದವ್ರಿಗೆ ಶಾಂತಿ ಕೊಡ್ರಿ, ನೆಮ್ಮದಿ ಇಲ್ಲದವ್ರಿಗೆ ನೆಮ್ಮದಿ ಕೊಡ್ರಿ. ಎಷ್ಟೋ ಜನ ಸ್ವಾಮಿ ಈ ರೀತಿ ಕಷ್ಟಗಳಲ್ಲಿ ಇರ್ತಾರಪ್ಪ. ಎಲ್ಲರನ್ನ ನೀನು ಸೃಷ್ಟಿಸಿರೋ ದೇವರು, ಎಲ್ಲರನ್ನ ನೀನು ರಕ್ಷಿಸಿ, ಕಾಪಾಡಿ, ಆಶೀರ್ವದಿಸಿ ಅದ್ಭುತಗಳು ಮಾಡಬೇಕಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಹಾಗೇ ಮಾಡಿ ಆಶೀರ್ವದಿಸ್ರಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಿಡಿಯೋನ ನೋಡಿಕೊಂಡಿರುವಂಥ ಎಲ್ಲ ದೇವ ಜನರು, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.